ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಇವತ್ತೊಂದು ತುಮಕೂರಿನಲ್ಲಿ ಆಡಿಷನ್ ನಡೀತಾ ಇದೆ, ಪಾಳೆಗಿರಿ ಅಂತ ಅಂದ್ಬಿಟ್ಟು ನಮ್ಮ ಯುವ ನಿರ್ದೇಶಕರು ಕಲೀಮ್ ಅವರು ಮಾಡಿರ್ತಕ್ಕಂಥ ಆಡಿಷನ್ನು ನಡೀತಾ ಇದೆ. ತುಮಕೂರಿನ ರಿಂಗ್ ರೋಡ್ನಲ್ಲಿ ಇರ್ತಕ್ಕಂಥ ಗೋಲ್ಡನ್ ಪ್ಯಾಲೇಸ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬನ್ನಿ ಹೋಗೋಣ ನಮ್ಮ ಇವತ್ತಿನ ಜರ್ನಿ ಮೋಟೋ ವ್ಲಾಗ್ನಲ್ಲಿ. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಆದರೆ ಎಲ್ಲರಿಗೂ ಪ್ರತಿಭೆ ಇರುತ್ತೆ, ಆ ಪ್ರತಿಭೆನ ನೀವು ಸಹ ವ್ಯಕ್ತಪಡಿಸ್ಬೋದು. ರೋಡ್ನಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಸಹ ಒಂದೊಂದು ಪ್ರತಿಭೆಗಳನ್ನು ನಾವು ತೋರಿಸ್ತಾನೆ ಇರ್ತೀವಿ. ಹಾಗೆ ಎದುರುಗಡೆ ಬಂದಂತಹ ಪ್ರತಿಭೆಗಳು ಸಹ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ನಾವು ಅದನ್ನು ನೋಡ್ತಾ ಹೋಗಿರ್ತೀವಿ ಅಷ್ಟೇ, ಯಾರು ವ್ಯಕ್ತಪಡಿಸಿರೋದಿಲ್ಲ. ದೇವರಿಗೂ ಒಂದೊಂದು ಕಲೆ ಕೊಟ್ಟಿರ್ತಾನೆ. ಆದರೆ ಈ ಮನೋರಂಜನೆ ಅನ್ನೋದೇನಿದೆ, ಸಿನಿಮಾ ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಮನೋರಂಜನಾ ಮಾದರಿಯಾಗಿದೆ. ಈ ಸಿನಿಮಾ ಅನ್ನೋದು ವರನಟ ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವೈಭವ ಇತ್ತು. ಇತ್ತೀಚೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ದರ್ಶನ್ನು, ಸುದೀಪು, ದುನಿಯಾ ವಿಜಿ, ಗಣೇಶು ಎಲ್ಲ ಸೇರಿಬಿಟ್ಟು ಸಿನಿಮಾ ರಂಗನ ಅತ್ಯಂತ ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಆದರೆ ಏನು ಮಾಡ್ತೀರಾ, ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ದೈಹಿಕವಾಗಿ ದೂರ ಆಗಿದ್ದಾರೆ. ಆದರೆ ಅವ್ರು ಕೊಟ್ಟಂತಹ ಹಲವಾರು ಕೊಡುಗೆಗಳು ತುಂಬಾ ಸಾರ್ವಜನಿಕರಿಗೆ ಸೇರ್ಕೊಂಡಿದೆ. ಅದನ್ನ ಈಗಲೂ ಸಹ ಅವರು ರೂಢಿಸ್ಕೊಂತ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗ ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚ ತಿರುಗಿ ನೋಡೋ ರೀತಿಯಾಗಿದೆ. ಅದಕ್ಕೆ ಕಾರಣ ಯಶ್, KGF ಸಿನಿಮಾ ಆಗ್ಬೋದು, ಅಥವಾ ಕಾಂತಾರ ಆಗ್ಬೋದು, ಚಾಪ್ಟರ್ 1 ಚಾಪ್ಟರ್ 2 ಆಗ್ಬೋದು, ಎಲ್ಲ ಅದ್ಭುತವಾದ ಸಿನಿಮಾಗಳು. ಇಡೀ ಭಾರತ ಚಿತ್ರರಂಗ ಕನ್ನಡ ಸಿನಿಮಾನ ಮುಟ್ಟು ನೋಡ್ಕೋಬೇಕು, ಕೊಂಡಾಡ್ತಾ ಇದ್ದಾವೆ. ಅದೇ ರೀತಿ ಕನ್ನಡಿಗರು ಕನ್ನಡ ಸಿನಿಮಾದಲ್ಲಿ ಯಾರೇ ಹೊಸಬ್ರು ಪ್ರಯತ್ನ ಪಟ್ಟರು ಯಾವುದಾದಕ್ಕೂ ಖರ್ಚು ಮಾಡ್ತೀರಾ, ದಯವಿಟ್ಟು ನಿಮ್ಮ ಅಮೂಲ್ಯವಾದ ಒಂದು 2-3 ಗಂಟೆ ಟೈಮು ಆ ಸಿನಿಮಾ ನೋಡಿ, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡೇ ನೋಡಿ. ಮೊಬೈಲಲ್ಲಿ ಬಂತು ಅಂತ ನೋಡಬೇಡಿ, ಅದ್ಯಾವುದೋ ಟೆಲಿಗ್ರಾಮಲ್ಲೆಲ್ಲ ಕಳಿಸ್ಕೊಂಡು. ಹಾಗಾಗಿ ಏನು ನೀವು ಚಿತ್ರರಂಗಕ್ಕೆ ಹೋಗಿ, ಅಂದರೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡ್ತೀರಾ, ಆ ಒಂದು ಚಿತ್ರ ಅಟ್ಲೀಸ್ಟ್ ಅವ್ರು ಹಾಕಿರೋ ಬಂಡವಾಳನ ಹುಟ್ಟಿದ್ರೆ ನೆಕ್ಸ್ಟ್ ಸಿನಿಮಾಗೆ ಪ್ರಯತ್ನ ಪಡ್ತಾರೆ. ನೀವೇನೋ ಮೊಬೈಲಲ್ಲಿ ನೋಡಿಬಿಟ್ರೆ ಆ ಸಿನಿಮಾ ಏನಾಗುತ್ತೆ ಅಂತ ನೀವೇ ಹೇಳಿ. ಆ ಪ್ರೊಡ್ಯೂಸರ್ ಏನಾಗಬೇಕು, ಆ ಹೀರೋ ಭವಿಷ್ಯ ಏನಾಗಬೇಕು, ಆ ರೀತಿ ಇದೆ ಸ್ವಾಮಿ. ನೀವು ಅಷ್ಟೇ ಯಾವ್ದಾನ ಸಿನಿಮಾನ ನೀವು ಮೊಬೈಲಲ್ಲಿ ನೋಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾವು ಯಾವತ್ತೇ ಆಗಲಿ ಸ್ಟಾರ್ಟಿಂಗು ಫಿಲಮು ಸ್ಟಾರ್ಟ್ ಆದಾಗ ರಶ್ ಇರುತ್ತೆ ಅನ್ನೋ ಒಂದು ಬಿಟ್ಟರೆ, ಬಿಡುವಿನ ವೇಳೆಯಲ್ಲಿ ಯಾವ್ದಾರ ಮಧ್ಯಾಹ್ನದ ಹೊತ್ತೋ ಸಂಜೆ ಹೊತ್ತಿನಲ್ಲೋ ಒಬ್ಬರು ನೋಡೋದಕ್ಕಿಂತ ಫ್ಯಾಮಿಲಿ ಕರ್ಕೊಂಡೋಗಿ ನಾವು ಫಿಲಮ್ನ ನೋಡ್ತೀವಿ. ಯಾಕೆ ಅಂತಂದರೆ ನಾವು ಒಬ್ಬ ನೋಡಿ ಖುಷಿ ಪಡೋದ್ರ ಬದಲು ನಮ್ಮ ಜೊತೆ ಫ್ಯಾಮಿಲಿನೂ ಸಹ ಖುಷಿ ಪಡಲಿ ಅನ್ನೋ ಒಂದು ಇದಕ್ಕೆ ಫ್ಯಾಮಿಲಿನ ಕರ್ಕೊಂಡೋಗಿ ಫಿಲಮ್ನ ತೋರಿಸ್ಕೊಂಬರ್ತೀನಿ. ನಾನು ಮದುವೆ ಆದಾಗ ರಂಗಿತರಂಗ ಫಿಲಮ್ನ ನೋಡಿದ್ದು. ಮದುವೆ ಆದ ನನ್ನ ಮಕ್ಕಳು ಹುಟ್ಟಿದ ಮೇಲೆ ಫಿಲಮಲ್ಲಿ ತುಂಬ ಇದಿರುತ್ತೆ ಅಂದ್ಬಿಟ್ಟು ಪಾಪು ಮನಗಿದ್ದಾಗ ನಾವು ಗಂಡ ಹೆಂಡತಿ ಇಬ್ಬರು ಹೋಗಿ ಫಿಲಮ್ನ ನೋಡ್ಕೊಂಬತ್ತಾ ಇದ್ದು. 3 ಅವರ್ ಅನ್ನೋ ಅಷ್ಟೊತ್ತಿಗೆ ಮಕ್ಕಳು ಎದ್ದು ಬಿಡೇವಲ್ಲ. ಹಾಗಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ಸಹ ಆ ಮೂವಿಗಳನ್ನ ಅವ್ರಿಗೂ ಒಂದು ಸ್ವಲ್ಪ ಬೆಳೆಸ್ಕೊತ ಬರ್ತಾ ಇದ್ದೀವಿ. ಎಲ್ಲರೂ ಮೂವಿ ನೋಡಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಸಿನಿಮಾನ ಯಾಕೆ ನೋಡ್ಬೇಕು ಹೇಳಿ? ಮನೋರಂಜನೆ ಜೊತೆಗೆ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಮಾಹಿತಿ, ಮೋಟಿವೇಶನ್ನು ಎಲ್ಲ ಇಟ್ಕೊಳೋದು ತುಂಬ ಇರುತ್ತೆ. ಜೀವನ ಈ ರೀತಿ ಇದೆಯಾ ಅಂತ ಅನ್ನೋದಕ್ಕೂ ಒಂದು ಮಾಹಿತಿ ಸಿಗುತ್ತೆ. ಹೇಗಿದೆ ನಿಮ್ಮ ತುಮಕೂರು ರಸ್ತೆಗಳೆಲ್ಲ ದೊಡ್ಡದಾಗ್ತಾ ಇದೆಯಾ? ದೊಡ್ಡ ಏನೋ ಆಗ್ತಾ ಇದೆ, ಆದ್ರೆ ಮಿನಿ ಮಾರ್ಕೆಟು ಸಹ ಇಲ್ಲೇ ಆಗ್ತಾ ಐತೆ. ಆಗ್ಬೇಕಲ್ವಾ? ಎಲ್ಲರೂ ಬದುಕಬೇಕು. ಆದ್ರೆ ಫುಟ್ಪಾತ್ ಮಾಡಿದ್ದಾರೆ. ಫುಟ್ಪಾತ್ ಮೇಲೆ ಯಾವ ಗಾಡಿಗಳು ಇರಲ್ಲ, ಫುಟ್ಪಾತ್ ಇಂದ ಹೊರಗಡೆನೆ ಇರ್ತವೆ. ತರಕಾರಿ, ಹಣ್ಣು, ಹಂಪಲುಗಳು ಎಲ್ಲ ನಮ್ಮ ಕುಣಗಲ್ ರೋಡ್ ನಲ್ಲೇ ಸಿಗ್ತಾ ಇದೆ ಸ್ನೇಹಿತರೆ. ಒಮ್ಮೆ ಯಾರಾದ್ರೂ ದೂರ ಹೋಗಿ ತಗೊಂಡು ಬರೋದಕ್ಕೆ ಆಗಲ್ಲ ಅಂತಂದ್ರೆ ಇಲ್ಲೇ ಸಿಗ್ತಾ ಇದೆ. ನಾವ್ ಇವತ್ತು ಹೋಗ್ತಾ ಇರೋಂಥದ್ದು ಒಂದು ಆಡಿಷನ್ ನಡೀತಾ ಇದೆ. ಪಾಳೆಗಿರಿ ಅಂತ ಹೆಸರು. ನಮ್ಮ ತುಮಕೂರಿನ ಯುವ ನಿರ್ದೇಶಕ ಕಲೀಮ್ ಅಂತ ಡೈರೆಕ್ಟ್ರು, ಅವರು ನಿರ್ದೇಶನ ಮಾಡ್ತಿರೋಂಥ ಚೊಚ್ಚಲ ಚಿತ್ರ. ನೀವು ಹಿಂದೆ ಜಮಾನ ಅಂತ ಒಂದು ಸಿನಿಮಾ ಮಾಡಿದ್ರು, ಆ ಒಂದು ಹೀರೋ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಸಿನಿಮಾ ಜಮಾನ ಅಂತ ಫಿಲಮು ಅಂತಂದ್ರೆ ಒಂದು 20 ವರ್ಷದ ಹಿಂದೆ. ಹೌದು, ಜಾಕಿ ಶ್ರಫ್ ಮಾಡಿದ್ರು ಅದರಲ್ಲಿ. ಜಾಕಿ ಶ್ರಫ್ ಅವ್ರು ಮಾಡಿದ್ರು, ಚೆನ್ನಾಗಿ ಮೂಡ್ ಬಂದಿತ್ತು. ನಮ್ಮ ಗೋಲ್ಡನ್ ಪ್ಯಾಲೇಸ್ ಇಲ್ಲೇ ಫಿಲಮ್ ಆಡಿಷನ್ ನಡೀತಾ ಇರೋದು. ನೋಡೋಣ ಯಾವ ರೀತಿ ತಯಾರಿ ನಡೆದಿದೆ ಅಂತ.